ಅತ್ಯಂತ ಹಿರಿಯ ಭಾಜಪಾ ಕಾರ್ಯಕರ್ತರು, ಮಾಜಿ ನಗರಸಭಾ ಮತ್ತು ಬಿಬಿಎಂಪಿಯ ಸದಸ್ಯರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ನಗರದ ಅಧ್ಯಕ್ಷರು ಆಗಿರ್ತಕ್ಕಂಥ ಮುನ್ರಾಜು ಅವರ ಹುಟ್ಟುಹಬ್ಬವನ್ನು ಇವತ್ತು ಬಹಳ ಸಂಭ್ರಮದಿಂದ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಕೇವಲ ಅದು ಸಂಭ್ರಮದ ಆಚರಣೆ ಅಲ್ಲ, ಇದರ ಮುಖಾಂತರ ಸಾಮಾಜಿಕ ಕೆಲಸಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮಿಲನದ ಕಾರ್ಯಕ್ರಮ ಕೂಡ ಹೌದು. ಇಲ್ಲಿ ಒಂದು ಕಡೆ ನಾವು ಸೇರಿ ಅನೇಕ ವಿಚಾರ ವಿನಿಮಯಗಳನ್ನು ಕೂಡ ಮಾಡ್ತೀವಿ ಮತ್ತು ಇವತ್ತು ಆರೋಗ್ಯ ಶಿಬಿರಗಳು, ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮುನ್ರಾಜು ಅವರ ಹುಟ್ಟುಹಬ್ಬದಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ಹಿಂದುಳಿದ ವರ್ಗದ ನಾಯಕನಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಯಲಹಂಕದಲ್ಲಿ ಕಟ್ಟಿ ಬೆಳೆಸಿದಂಥ ಕೀರ್ತಿ ಮುನ್ರಾಜು ಅವರಿಗೆ ಸೇರ್ತದೆ. ಭಗವಂತ ಇಡೀ ಅವರಿಗೆ, ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಐಶ್ವರ್ಯ ಅಧಿಕಾರವನ್ನ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಪ್ರಬಲವಾಗಿ ಕಟ್ಟತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಇವತ್ತು ನಮ್ಮ ನಗರ ಮಂಡಲ ಅಧ್ಯಕ್ಷರಾದಂತಹ ಎಂ ಮುನ್ರಾಜಣ್ಣವರ ಒಂದು ಹುಟ್ಟುಹಬ್ಬ. ಈಗಾಗಲೇ ಶಾಸಕರು ಬಂದು ಅವರಿಗೆ ಆಶೀರ್ವಾದನ ಮಾಡಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ಬಿಟ್ಟು ಹೋಗಿದ್ದಾರೆ. ಇವತ್ತು ಬಹಳಷ್ಟು ಆಕ್ಟಿವ್ ಆಗಿ ನಗರ ಮಂಡಲದಲ್ಲಿ ಸಂಘಟನೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮುನ್ರಾಜಣ್ಣನವರು ಒಳ್ಳೆಯ ಸಂಘಟನಾ ಚತುರರು, ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಇನ್ನೂ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಚಿಕ್ಕದಾಗಿ ಚೊಕ್ಕವಾಗಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ಸಾರಿ ನಮ್ಮನ್ನ ಶಾಸಕರಾದ SR ವಿಶ್ವನಾಥಣ್ಣನವರು ಸಂಘಟನೆ ಮಾಡಲಿಕ್ಕೋಸ್ಕರ ನಗರಾಧ್ಯಕ್ಷನಾಗಿ ನಾನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಈಗಾಗಲೇ ಸತೀಶ್ ಮೊದಲಿದ್ರು, ಅವರ ನಿಧನ ಆದ ನಂತರ ನನಗೆ ಜವಾಬ್ದಾರಿ ಕೊಟ್ಟರು. ಆ ಜವಾಬ್ದಾರಿಯನ್ನ ನನಗೆ ಹೆಗಲಿಗೆ ಹಾಕಿದ್ದಾರೆ. ಸಂಘಟನೆಯಲ್ಲಿ ಏನು ಬೇಕಾದ ನಾನು ತೊಡಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯಲಹಂಕ ನಗರ ಭಾಗದಲ್ಲಿ ಸುಮಾರು 171 ಬೂತ್ ಬರ್ತದೆ. ಅಷ್ಟಕ್ಕೂ ನನ್ನ ಗುರುತಿಸಿ ಅಧ್ಯಕ್ಷನ್ ಮಾಡಿದ್ದಾರೆ. ಶಾಸಕರಾದ SR ವಿಶ್ವನಾಥಣ್ಣನವರು ನಮಗೆ ಈ ಕೆಲಸ ನಿಭಾಯಿಸಲಿಕ್ಕೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಜವಾಬ್ದಾರಿಗೆ ಅನುಗುಣವಾಗಿ ನಾನು ಸತತವಾಗಿ ಸಮಯವನ್ನು ಕೊಟ್ಟು ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನನ್ನ ಹುಟ್ಟುಹಬ್ಬ ಇಷ್ಟು ವಿಜೃಂಭಣೆ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಸುಮಾರು ಒಂದು 200-300 ಜನ ಆಗ್ಬೋದು ಅಂದ್ಬಿಟ್ಟು ಒಂದು 400 ಜನಕ್ಕೆ ತಿಂಡಿ ಹೇಳಿದೆ. 9 ಗಂಟೆಗೆ ಮುಗಿದಾಯ್ತು, ಮೀಡಿಯಾದವ್ರಿಗೆ ತಿಂಡಿ ಇಲ್ಲ ಅಂತ ರೇಗಿಸ್ತಾವ್ರೆ. ನಮ್ಗೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ, ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ನಮಗೆ ಶಾಸಕರು ನಮಗೆ ಸುಮಾರು 1996 ನಾನು ಕೌನ್ಸಿಲರ್ ಆಗಿದೆ. ಅದಾದ ನಂತರ 2010ರಲ್ಲಿ ನಾನು BBMP ಸದಸ್ಯನಾದೆ. ಅದಾದ ನಂತರ ನನಗೆ ನನ್ನ ಕೆಲಸವನ್ನ ಗುರುತಿಸಿ ನನ್ನ ಹಾರ್ಟಿಕಲ್ಚರ್ ಚೇರ್ಮನ್ ಮಾಡಿದ್ರು. ಆ ಸಮಯದಲ್ಲೂ ನಾನು ಕೆರೆ ಕುಂಟಿಗಳು ಹಾಗೂ ಪಾರ್ಕ್ಗಳು ಡೆವಲಪ್ಮೆಂಟ್ ಹಾಗೂ ಇಡೀ ಬೆಂಗಳೂರಲ್ಲಿ ಎಷ್ಟು ಪಾರ್ಕ್ಗಳಿದಾವ, ಕೆರೆಗಳಿದಾವ ಅವೆಲ್ಲ ಅಭಿವೃದ್ಧಿಗೆ ಒತ್ತು ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ಅನುದಾನವನ್ನ ಯುಟಿಲೈಸ್ ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಆ ಒಂದು ಕೆಲಸಗಾರ ಅಂತ ಹೇಳ್ಬಿಟ್ಟು ಗುರುತಿಸಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿನೂ ಈಗೇನು ನಮಗೆ ಅಧ್ಯಕ್ಷನಾಗಿ ಕೊಟ್ಟಿದ್ದಾರೆ. ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸವನ್ನ ಮಾಡಿ ಶಾಸಕರ ಮನಸ್ಸನ್ನು ಗೆದ್ದು ಇನ್ನೂ ಒಂದ್ಸಾರಿ GBAಗೆ ಅವಕಾಶ ಕೊಟ್ಟರೆ ಅವ್ರ ಆಶೀರ್ವಾದ ಮಾಡಿದ್ರೆ ನಿಂತ್ಕೊಂಡು ನಿಭಾಯಿಸೋಂಥ ಶಕ್ತಿ ನನಗಿದೆ. ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ. ಏನು ಇವತ್ತು ನಾನು ಸುಮಾರು ಒಂದು 25 ವರ್ಷದಿಂದ BJPಲಿ ಸತತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದೇ ರೀತಿಯ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಯಲಹಂಕ ಕ್ಷೇತ್ರವನ್ನ ಇಡೀ ರಾಜ್ಯವೇ ನೋಡೋ ರೀತಿಯಾಗಿ ಡೆವಲಪ್ಮೆಂಟ್ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇವತ್ತು ಆಧುನಿಕ ಕೆಂಪೇಗೌಡರ ಹೆಸರಿಟ್ಕೊಂಡು ಯಲಹಂಕ ಇರೋದ್ರಲ್ಲಿ ಆಧುನಿಕ ಕೆಂಪೇಗೌಡ ಅಂತ ಡೆವಲಪ್ಮೆಂಟ್ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಅವ್ರಿಗೂ ದೇವರು ಒಳ್ಳೆ ಮಾಡ್ಲಿ. ಅವ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರೇನ ಈಗ 4 ಬಾರಿ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದ್ಸರಿ ಗೆದ್ದವರು ಸಚಿವರಾಗಿ ಇಡೀ ರಾಜ್ಯದಲ್ಲಿ ಹೆಸರಾಗಂತ ಕೆಲಸವನ್ನ ಅವ್ರು ಮಾಡ್ಲಿ. ಅವ್ರ ಜೊತೆಯಲ್ಲಿ ಸದಾ ನಾವೆಲ್ಲರೂ ಇದ್ದು ಇನ್ನೂ ಸಂಘಟನೆಯಲ್ಲಿ ಒತ್ತು ಕೊಟ್ಟು ಕೆಲಸವನ್ನ ಮಾಡೋದಕ್ಕೆ ಅವ್ರ ಆಶೀರ್ವಾದ ನಮಗಿರ್ಲಿ. ನಾವೆಲ್ಲರೂ ಸೇರಿ ಅವ್ರ ಜೊತೆ ಕೈ ಜೋಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಸರ್, ಇವಾಗ ಅವಾಗಲೇ ಶಾಸಕರು ಮಾತಾಡ್ತಾ ಕೂಡ ಹೇಳಿದ್ರು. ಇರಪ್ಪ ರಮೇಶಣ್ಣ, ಅವಾಗಲೇ ಶಾಸಕರು ಕೂಡ ಮಾತಾಡ್ತಾ ಹೇಳಿದ್ರು ಸರ್, ಯಲಹಂಕದ ಅಗ್ರಪಂಥೀಯ ಬಿಜೆಪಿ ನಾಯಕ ಯಾರಾದ್ರೂ ಇದ್ರೆ ಅದ್ರ ಮುನ್ರಾಜು ಅವರು ಅಂತ ಹೇಳಿ. ಎಲೆಕ್ಷನ್ ಬಂದಾಗ ಅವ್ರೇನಾದ್ರು ಆಕಾಂಕ್ಷಿ ಅಂತ ವ್ಯಕ್ತಪಡಿಸಿದ್ರೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೀವು?
ನೋಡೋದ್ರಲ್ಲಿ ಅದೇ ತಪ್ಪೇನಿಲ್ಲ. ನಾನು ಒಬ್ಬ ಆಕಾಂಕ್ಷಿನೇ. ಯಾಕೆಂದ್ರೆ ಆಸೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಒಂದು ಕೆಪಾಸಿಟಿ ಮುನ್ರಾಜುಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮ ಮನ್ಸು ಮಾಡಿ ನಮಗೆ ಕೊಟ್ಟರು. ಅವಾಗಲೇ ಹೇಳದ್ನಲ್ಲ ನಾನು, ಅವ್ರು ಕೊಟ್ಟರು ಪರವಾಗಿಲ್ಲ, ಕೊಡದಿರಿದ್ರು ಪರವಾಗಿಲ್ಲ, ಸಂಘಟನೆ ಮಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಅವ್ರ ಜೊತೆ ಸೇರ್ಕೊಂಡು ಖುಷಿ ಆಗುತ್ತೆ ನಮಗೆ. ಯಲಹಂಕದಲ್ಲಿ ಯಾರನ ಇಡೀ ರಾಜ್ಯದಲ್ಲೇ ಒಳ್ಳೆ ಕೆಲಸಗಾರ, ಜನಗಳು ಜನಸಾಮಾನ್ಯರಿಗೆ ಕೈಗೆ ಸಿಗೋಂತ ಒಬ್ಬ ಧೀಮಂತ ನಾಯಕ ಏನಿದೆ ಅದು SR ವಿಶ್ವನಾಥ್. ನಾನು ಸಾಕಷ್ಟು ಇವತ್ತು 24ನೇ ತಾರೀಕು ಶಾಸಕರಾದ SR ವಿಶ್ವನಾಥ್ ಅಣ್ಣನವ್ರ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ನಾನು ಮಂಡಲ ಅಧ್ಯಕ್ಷನಾಗಿ ಎಲ್ಲ ಶಾಸಕರಿಗೂ ಇನ್ವೈಟ್ ಮಾಡ್ಲಿಕ್ಕೆ ಕರಪತ್ರ ಕೊಡ್ಲಿಕ್ಕೆ ಹೋಗಿದೆ. ನೋಡಿ, ಸುಮಾರು ಶಾಸಕರು ಮನೆಗಳ ಹತ್ರ ಹೋಗಿದೆ. ಶಾಸಕರು ಮನೆಗಳ ಹತ್ರ ಯಾರು ಜನನೇ ಇರಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಶಾಸಕರನ್ನ ನೋಡ್ಬೇಕು ಅಂದ್ರೆ ನಾವು ನೂಕುನುಗ್ಲು. ಇವತ್ತೇನು ನನ್ಗೆ ಬರ್ತ್ಡೇಗೆ ಬಂದಿರೋ ಜನ ಆ ರೀತಿಯಾಗಿರ್ತಾರೆ. ಅವ್ರು ಬೆಳಿಗ್ಗೆ 5 ಗಂಟೆ 5:30 ಇದ್ರೆ ರಾತ್ರಿ 11:30 ತನಕ ಜನಸಾಮಾನ್ಯರ ಜೊತೆಲೇ ಇರಬೇಕು. ಅವ್ರಿಗೇನು ಅರ್ಧ ಗಂಟೆ ಒಂದು ಫೋನ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಒಂಥರ ಬೇಜಾರಾಗ್ತಾ ಇರ್ತದೆ. ಅವ್ರು ಯಾವಾಗ ಬ್ಯುಸಿಯಾಗೇ ಇರಬೇಕು. ಕೆಲಸಗಾರರು ಇವತ್ತು ಕಾರಲ್ಲಿ ಅವರೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ರು ಸುಮ್ಮನೆ ಹೋಗಲ್ಲ. ಅವರು ನಮ್ದಲ್ಲೇ ಲೈಟ್ ಇಲ್ಲ ಅಂತಾರೆ, ಆ ಸಂಬಂಧಪಟ್ಟ ಅಧಿಕಾರಿಗೆ ಒಂದು ಫೋನ್ ಮಾಡ್ತಾರೆ. ಎಲ್ಲ ರಸ್ತೆಯಲ್ಲಿ ಒಂದು ಗುಂಡಿ ಬಿದ್ದಿತ್ತು ಅಂತಂದ್ರೆ ಆ ಗುಂಡಿ ಮುಚ್ಚಲಿಕ್ಕೆ ಇಂಜಿನಿಯರ್ ಫೋನ್ ಮಾಡಿ ಕರೆ ಮಾಡಿ ಇದು ಮಾಡ್ತಾರೆ. ಸುಮ್ಮನೆ ಹೋಗೋದೇ ಇಲ್ಲ ಅವರು. ಹಂಗೆ ಅವರು ಮನಸ್ಸಲ್ಲಿ ಯಾವಾಗಲೂ 24 ಗಂಟೆನೂ ಅಭಿವೃದ್ಧಿ 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 ಜೊತೆಯಲ್ಲಿ ಜನ ಸಾಮಾನ್ಯರು ಹೋಗಿ ಅವ್ರ ಮನೆಯಲ್ಲಿ ಕೂತು ಮಾತಾಡಕ್ ಹೋದ್ರು ಅವ್ರು ಸ್ಪಂದಿಸಿ, ಅವ್ರು ಯಾವುದೇ ಪಾರ್ಟಿ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸಗಳನ್ನು ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರ ಜೊತೆಲಿ ಕೆಲಸ ಮಾಡೋಕೆ ನನಗೆ ತುಂಬಾ ಖುಷಿ ಆಗ್ತದೆ. ಈಗ ನೀವು ಏನ್ ವಾರ್ಡ್ ಆಕಾಂಕ್ಷಿ ಇದ್ದೀರಾ, ಅದೇ ವಾರ್ಡ್ ಆಕಾಂಕ್ಷಿಗಳು ಕೂಡ ಹೇಳಿದಾಗ ಮುನ್ರಾಜಣ್ಣವರು ಟಿಕೆಟ್ ಕೊಟ್ಟರು ಜೊತೆಲಿ ಕೆಲಸ ಮಾಡ್ತೀವಿ ಅಂತಂದ್ರು. ಈ ಜನಸಾಗರ ನೋಡಿದ್ರೆ ಎಲ್ಲೋ ಟಿಕೆಟ್ ರೇಸ್ ನಲ್ಲಿ ಮುನ್ರಾಜಣ್ಣವರು ಒಂದ್ ಹೆಜ್ಜೆ ಮುಂದೆ ಇದಾರೆ. ಹಾ, ಅಲ್ಲ ಜನ ನೋಡಿದ್ರೆ ಅಲ್ಲ, ಈಗ ಜನಗಳು ಅಭಿಮಾನ ಪಡಿಬೇಕು ಅಂತಂದ್ರೆ ತಮಾಷೆ ಅಲ್ಲ. ಯಾಕೆಂದ್ರೆ ಇವತ್ತು ಜನ ಬರ್ಬೇಕು ಅಂತಂದ್ರೆ ಎಂಡ ಬಾಡು ಇದ್ರೆ ಜನ ಸೇರ್ತಾರೆ. ನಾವು ಅದೆಲ್ಲ ಏನಿಲ್ಲ. ಇವತ್ತು ಸೋಮವಾರ ನಾವು ಬರೀ ಉಪ್ಪಿಟ್ಟು ಕೇಸರಿ ಬಾತ್ ಇಟ್ಟಿದ್ದೀರಿ, ಆದ್ರೂ ಜನ ಬಂದಿದ್ದಾರೆ. ಅಂದ್ರೆ ವಿಶ್ವಾಸಕ್ಕೋಸ್ಕರ ಜನ ಬರ್ತಾರೆ ಹೊರತು ಊಟ ತಿಂಡಿಗೆ ಎಣ್ಣೆಗೋಸ್ಕರ ಬರೋದಿಲ್ಲ. ಅವರ ಅಭಿವೃದ್ಧಿ, ಅವ್ರ ಮಾತು, ಅವ್ರು ಅವ್ರು ಯಾವ ತರ ಸ್ಪಂದಿಸ್ತಾರೆ. ನಾನು ಸ್ವಲ್ಪ ಕೋಪಿಷ್ಟನೇ, ನೇರವಾಗಿ ಮಾತಾಡಿ ಇಷ್ಟು ರಾತ್ರಿ ನೋಡಿ ಜೂನಿಯರ್ ಅಂಬರೀಷ್ ಅಂತಾನೆ. ನಿಜನೇ, ಶರಣ್ನಾಗ ನಾನು ರೇಗ್ತೀನಿ, ಆದ್ರೂ ಇಲ್ಲ ಒಂದ್ ಕಡೆ ಈಗ ಅವ್ರು ರಿಟರ್ನ್ ಫೋನ್ ಮಾಡಿದ್ರೆ ಸಮಾಧಾನ ಮಾಡ್ತೀನಿ. ಕೋಪ ಇರುತ್ತೆ ಅಂತಾರೆ ಶಾಸಕರು, ಹೇಳ್ತಾ ಇರ್ತಾರೆ ಯಾವಾಗನು. ಇಲ್ಲ, ಅವ್ರು ಏನು ಮಾತಾಡಕ್ಕೆ ಹೋಗಲ್ಲ. ಅವರು ಒಳ್ಳೆಯ ಧರ್ಮಪತ್ನಿ ಇದ್ದಾರೆ. ಅವ್ರ ಸಹಕಾರದೊಂದಿಗೆ ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ಏಕೈಕ ಧರ್ಮಪತ್ನಿ, ಅದರಲ್ಲಿ ಕೆಟ್ಟ ಇಡೀ ರಾಜ್ಯದಲ್ಲೇ ನೀವು ಕೇಳ್ಕೊಂಡ್ ಬನ್ನಿ ಬೇಕಾರೆ. ನಾವು ನಿಯತ್ತಾಗಿದ್ದೀವಿ, ಅದ್ರ ಬಗ್ಗೆ ಏನ್ ಚರ್ಚೆ ಏನ್ ಬೇಡ. ಈ ವರ್ಷ ಭಿನ್ನ, ಮುಂದಿನ ವರ್ಷ ಇದ್ದಿದ್ದು ವಿಭಿನ್ನ. ಯಾಕೆಂದ್ರೆ ಈ ವರ್ಷ ಪ್ರತಿ ವರ್ಷ ಫಸ್ಟ್ ವರ್ಷ 15,000 ಜನಕ್ಕೆ ಊಟ ವಸತಿಗಳನ್ನು ಮಾಡಿದ್ರಿ. ಅದ್ರ ಜೊತೆಗೆ 20,000 ಆಯ್ತು, 25,000 ಆಯ್ತು, 30,000 ಆಯ್ತು. ಈ ಸಾರಿ 40,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದರೆ. ಅವರ ಬರ್ತ್ಡೇ ಪ್ರಯುಕ್ತವಾಗಿ ಸಾಕಷ್ಟು ಅನುಕೂಲವಾದ ಬಡ ಮಕ್ಕಳಿಗೆ ನೋಟ್ಬುಕ್ಗಳಿರ್ಬೋದು, ಆಮೇಲೆ ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಇರ್ಬೋದು, ಕುಂಟ್ರಿಗೆ 3 ವೀಲರ್ ಮೋಟರ್ ಸೈಕಲ್ ಇರ್ಬೋದು. ಅದ್ರ ಜೊತೆಲಿ ಹೆಲ್ತ್ ಚೆಕಪ್, ಆಮೇಲೆ ಹೆಲ್ಮೆಟ್ಗಳು ಕೊಡ್ತಾರೆ. ಸುಮಾರು 20,000 ಹೆಲ್ಮೆಟ್ಗಳನ್ನ ತಂದು ಇವತ್ತು ಸುರಕ್ಷಿತವಾಗಿ ವಾಹನಗಳನ್ನು ಓಡಿಸ್ಲಿ, ಜೀವ ಉಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಅವರು ಹುಟ್ಟುಹಬ್ಬ ಮಾಡ್ಕೊಳ್ಳೋದು ತೋರ್ಪಡೆಗಲ್ಲ. ತೋರ್ಪಡೆಗೆ ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಅವರು ಅವಾಗಿನಿಂದಾನು ಆಗರ್ಭ ಶ್ರೀಮಂತ್ರಿ. ಅವರು ಜನ ಹೇಳ್ಬಾರ, ಅವರು ಸಂಪಾದನೆ ಮಾಡ್ಲೇಬೇಕ್ರಿ. ನಾನು ಒಂದು ಬಿಸ್ನೆಸ್ ಮಾಡೋನೆ. ಬಿಸ್ನೆಸ್ ಮಾಡಿದಿರ ಸಂಪಾದನೆ ಮಾಡಿದಿರ ಇದ್ರೆ ನಾವು ಖರ್ಚು ಮಾಡೋಕ್ಕಾಗೋದಿಲ್ಲ. ಇವತ್ತು ಅವರೇನು ಸಂಪಾದನೆ ಮಾಡಿದಾರೆ, ಅವರೊಂದಿಷ್ಟು ಜನಸೇವೆಗೋಸ್ಕರ ಮೀಸಲಿಟ್ಟಿದ್ದಾರೆ. ಅದ್ರ ಜೊತೆಲಿ ವಿಶ್ವವಾಣಿ ಫೌಂಡೇಶನ್ ಅಂತ ಇಟ್ಕೊಂಡು ಇವತ್ತು ಸಾಕಷ್ಟು ಒಳ್ಳೊಳ್ಳೆಯ ಕೆಲಸಗಳು ಬಡವರಿಗೆ ಅನುಕೂಲವಾದ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಡೀ ಕುಟುಂಬನೇ ಆ ಒಂದು ವಿಶ್ವವಾಣಿ ಫೌಂಡೇಶನ್ ಅಲ್ಲಿ ತೊಡಗಿಸ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ಮಾಡ್ತಾರೆ, ಅವ್ರ ಜೊತೆಲಿ ನಾವು ಇರ್ತೀರಿ ಅಂತ ಹೇಳಿ ನನ್ನ ಮಾತು. ಸರ್, ಈಗ ನಗರ ಮಂಡಲದಿಂದ ಶಾಸಕರ ಬರ್ತ್ಡೇಗೆ ಏನೇನಾರ ವಿಶೇಷ ನಗರ ಮಂಡಲದಿಂದ ಅದನ್ನ ನಾವೇನು ಹೇಳಂಗಿಲ್ಲ. ಈ ಶಾಸಕರು ಮಾಡ್ತಾ ಇರೋದೇ ನಮಗೋಸ್ಕರ, ನಾವು ಮಾಡ್ತಾ ಇರೋದೇ ಶಾಸಕರಿಗೋಸ್ಕರ. ಈಗ ಸಾಕಷ್ಟು SC ಮೋರ್ಚಾ ವತಿಯಿಂದ ಸಾವಿರಾರು ಆಹಾರ ದಿನಸಿ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಅವರವರ ಒಂದು ಅನುಕೂಲಗಳನ್ನ ಅವರವರ ನಿಮಿತ್ತವಾಗಿ ಸಹಕಾರವನ್ನು ನೀಡ್ಕೊಂಡು ಎಲ್ಲರೂ ಕಾರ್ಯಕರ್ತರೇ ಸೇರ್ಕೊಂಡು ಇವತ್ತೇನು ಫ್ಲೆಕ್ಸ್ಗಳು ನೋಡಿದ್ದೀರಿ ಎಲ್ಲ ನೀವು ಅನ್ಸುತ್ತೆ. ಇಡೀ ಯಲಹಂಕ ಭಾಗದಲ್ಲಿ ಒಂದು ಹೋಲ್ಡಿಂಗ್ಸು ಖಾಲಿ ಇಲ್ಲ, ಒಂದು ಕಂಬನೂ ಖಾಲಿ ಇಲ್ಲ. ಅಷ್ಟೆಲ್ಲ ಹಾಕ್ಬೇಕು ಅಂತಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದೇನು ಶಾಸಕರು ಕೊಟ್ಟು ಹಾಕ್ಸ್ತಾ ಇಲ್ಲ. ಆ ಒಂದು ಹೋಲ್ಡಿಂಗ್ಸ್ಗಳಿಗೂ ಕಿಂದಿಟ್ ನನಗೆ ಕೊಡು, ನಿನಗೆ ಕೊಡು, ನಿನಗೆ ಕೊಡು ಅಂತ ಗಲಾಟೆಗಳು ಆ ರೀತಿಯಾಗಿ ಆಗ್ತಾ ಇದೆ. ಏನಾದ್ರು ಅವ್ರ ಮೇಲೆ ವಿಶ್ವಾಸಕ್ಕೋಸ್ಕರ ಆಗ್ತಾರೆ ಹೊರತು ಅವ್ರ ಮೇಲೆ
ಅವ್ರ ಹತ್ರ ದುಡ್ಡು ಇಸ್ಕೊಂಡು ಯಾರೂ ಆಗ್ತಾ ಇಲ್ಲ. ನೀವೆಲ್ಲ ತಿಳಿದಿರ್ಬೋದು ಅನ್ಸುತ್ತೆ. ಅವ್ರ ಮೇಲೆ ಅಭಿಮಾನ ಎಷ್ಟಿದೆಯೋ ಅಷ್ಟು ಡೆವಲಪ್ಮೆಂಟ್ ಅವ್ರು ಆಗ್ತಾರೆ. ಅವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದು ಮಾಡಿ.